ಆತ್ಮೀಯ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಅಹೋಬಲ ಪ್ರಶ್ನಾ ಜ್ಯೋತಿಷ್ಯ ಕೇಂದ್ರಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಅಷ್ಟಮಂಗಳ ಕುಟುಂಬ ಪ್ರಶ್ನೆಯಲ್ಲಿ ಪ್ರಥಮವಾಗಿ ನಾವು ನೋಡುವ ವಿಷಯವೇನೆಂದು ತಿಳಿದುಕೊಳ್ಳೋಣ ಬನ್ನಿ. ಯಾವುದೇ ಮನೆಯಲ್ಲಿ ನಾವು ಅಷ್ಟಮಂಗಳ ಪ್ರಶ್ನೆ ಹಾಕುವಾಗ ಸ್ವರ್ಣಾರೂಢ ಲಗ್ನದ 4ನೇ ಭಾವ ಅಥವಾ ಚತುರ್ಥ ಭಾವವೆಂದು ಕೂಡ ನಾವು ಹೇಳುತ್ತೇವೆ. ಚತುರ್ಥ ಭಾವಕ್ಕೆ ಬಾಧಕಾಧಿಪತಿ ಸಂಬಂಧ ಅಥವಾ ಬಾಧಕಾಧಿಪತಿಯ ವೀಕ್ಷಣೆಯಾಗಲಿ, ಬಾಧಕಾಧಿಪತಿ ನಕ್ಷತ್ರದಲ್ಲಾಗಲಿ ಚತುರ್ಥಾಧಿಪತಿ ಇರುವುದು ಅಥವಾ ಬಾಧಕಾಧಿಪತಿ ಇರುವುದು ಏರ್ಪಟ್ಟರೆ ಕುಲದೇವತಾ ಶಾಪವಿದೆ ಎಂದು ಹೇಳುತ್ತೇವೆ. ಕುಟುಂಬದಲ್ಲಿ ಪದೇ ಪದೇ ಕಲಹಗಳು ಮತ್ತು ಮನಸ್ತಾಪಗಳು, ಶುಭ ಕಾರ್ಯಗಳು ಅನಿರೀಕ್ಷಿತವಾಗಿ ಮುಂದೂಡುವುದು, ವಿವಾಹದಲ್ಲಿ ವಿಳಂಬ, ಸಂತಾನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಮನೆಯಲ್ಲಿ ನೆಮ್ಮದಿ ಕಡಿಮೆಯಾಗುವುದು, ಕಾರಣ ತಿಳಿಯದ ಮಾನಸಿಕ ಆತಂಕ ಮತ್ತು ಅಶಾಂತಿ, ವಂಶಪಾರಂಪರದ ದೇವಸ್ಥಾನಕ್ಕೆ ಹೋಗುವ ಅವಕಾಶಗಳು ಸಿಗದೇ ಇರುವುದು, ಮನೆಯ ಸದಸ್ಯರಲ್ಲಿ ಒಗ್ಗಟ್ಟು ಕಮ್ಮಿಯಾಗುವುದು, ಈ ರೀತಿಯ ಸಮಸ್ಯೆಗಳು ಬಂದರೆ ಕುಲದೇವರ ಅನುಗ್ರಹ ಅಥವಾ ಕುಲದೇವರ ಶಾಪ ಇರುವ ಇಲ್ಲದಿರುವ ಬಗ್ಗೆ ತಿಳಿಯಬೇಕೆಂದರೆ ಅಹೋಬಲ ಪ್ರಶ್ನಾ ಜ್ಯೋತಿಷ್ಯ ಕೇಂದ್ರವನ್ನು ಸಂಪರ್ಕಿಸಿ. ನಮಸ್ಕಾರಗಳು.